ಸ್ಮಾರ್ಟ್ ಪ್ರಾಜೆಕ್ಟ್ನಲ್ಲಿ ಬಾಗೇಪಲ್ಲಿ ಕ್ಲಸ್ಟರ್ನ FAO ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಮೊದಲಿಗೆ ನನಗೆ ಏನು ಈ ಕಲಬುರಗಿ ಡಿಸ್ಟಿಕ್ನಲ್ಲಿ ಈ ರೀತಿ ಟ್ರೈನಿಂಗ್ ನಡೀತಾ ಇದೆ ಅಂತ ಹೇಳಿದಾಗ ಕಾರ್ತಿಕ್ ಅವರು ಮತ್ತು ಮೂರ್ತಿ ಸರ್ ಅವರೆಲ್ಲ ಅವಕಾಶ ಕೊಟ್ಟಾಗ ಏನಿರ್ಬೋದು ಅಂತ ಉತ್ಸಾಹದಿಂದ ಬಂದೆ. ಆದರೆ ನನಗೆ ಬಂದ ತಕ್ಷಣ ಏನಿರ್ಬೋದು ಅಂತ ಕುತೂಹಲದಿಂದನೇ ಇದಕ್ಕೆ ಜಾಯ್ನ್ ಆದಾಗ ಫಸ್ಟ್ ಸ್ಟಾರ್ಟಿಂಗಿಂದ ಸ್ಟೆಪ್ ಬೈ ಸ್ಟೆಪ್ ಅಂದರೆ ಒಂದು ಹಂತವಾಗಿ ನಮ್ಮ ಶಿವಾನಿ ಮೇಡಮ್ ಅವರು ಮತ್ತು ಪ್ರದೀಪ್ ಸರ್ ಅವರು ಒಂದೊಂದೇ ಹೇಳಲಿಕ್ಕೆ ಶುರು ಮಾಡಿದ್ರು. ಏನಂತ, ಎಷ್ಟು ಇನ್ಕಮ್ ಒಬ್ಬ ರೈತ ಆದಂಥವ್ರು ಹಳ್ಳಿಯಲ್ಲಿ ಎಷ್ಟು ಇನ್ಕಮ್ ಬರ್ತದೆ, ಎಷ್ಟು ಆದಾಯ ಬರ್ತದೆ, ಎಷ್ಟು ಖರ್ಚು ಬರ್ತದೆ ಅಂತ ವಿವರವಾಗಿ ನಾನು ನಿಜವಾಗ್ಲೂ ಇಷ್ಟು ವರ್ಷ ಕೆಲಸ ಮಾಡ್ತಾ ಇದ್ದೀನಿ, ಸುಮಾರು 10 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಇದು ಯಾವತ್ತೂ ಕ್ಯಾಲ್ಕುಲೇಷನ್ ಮಾಡಿಲ್ಲ. ನಾನು ತಿಳ್ಕೊಂಡು ನಮ್ಮ ಹಳ್ಳಿಯಲ್ಲೂ ಕೂಡ ಎಷ್ಟೋ ಮನೆಗಳನ್ನ ನೋಡಿದ್ದೀನಿ, ಎಷ್ಟು ಇನ್ಕಮ್ ಬರ್ತದೆ, ಎಷ್ಟು ಆದಾಯ ಬರ್ತಾ ಇದೆ, ಎಷ್ಟು ಖರ್ಚು ಮಾಡ್ತಾ ಇದೀವಿ ಅಂತ ಯಾರು ಕ್ಯಾಲ್ಕುಲೇಷನ್ ಮಾಡ್ತಾ ಇಲ್ಲ. ಇದನ್ನ ಹಂತವಾಗಿ ಬಿಡಿಯಾಗಿ ತುಂಬಾ ಚೆನ್ನಾಗಿ ಸರಳವಾಗಿ ಹೇಳ್ಕೊಟ್ರು. ನಂತರ ನಾವು ಇಷ್ಟು ಖರ್ಚು ಹೋಗ್ತಾ ಇದೆಯಲ್ಲ, ಇದನ್ನು ಯಾವ ರೀತಿ ಕಡಿಮೆ ಮಾಡಬಹುದು ಮತ್ತೆ ಯಾವ ರೀತಿ ಆದಾಯವನ್ನ ಹೆಚ್ಚು ಮಾಡ್ಕೋಬಹುದು, ಅದನ್ನ ಯಾವ ರೀತಿ ಏನು ಹೊರಗಿನಿಂದ ಬರೀ ನಾವೇನ್ ಮಾಡ್ತಿದ್ವಿ, ಹೊರಗಿನಿಂದ ಕೆಲಸಕ್ಕೆ ಹುಡ್ಕೊಂಡು ಹೋಗೋ ಬದಲು ನಮ್ಮಲ್ಲಿರುವಂತ ಸ್ಥಳೀಯ ಉತ್ಪನ್ನಗಳನ್ನ ಬಳಸಿಕೊಂಡು ನಾವು ಯಾವ ರೀತಿ ಜೀವನೋಪಾಯವನ್ನು ಅಭಿವೃದ್ಧಿ ಮಾಡಿಕೊಳ್ಬಹುದು ಅನ್ನೋದನ್ನ ತುಂಬಾ ಸವಿವರವಾಗಿ ತುಂಬಾ ಅಚ್ಚುಕಟ್ಟಾಗಿ ಹೇಳ್ಕೊಟ್ಟಿರ್ತಾರೆ ನಮ್ಮ ಪ್ರದೀಪ್ ಸರ್ ಅವರು ಮತ್ತೆ ಶಿವಾನಿ ಮೇಡಮ್ ಅವರು. ಅವರಿಗೆ ನನ್ನ ಅನಂತ ಧನ್ಯವಾದಗಳನ್ನ ತಲುಪಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮವನ್ನು ಆರ್ಗನೈಸ್ ಮಾಡಿದಂತಹ ವೃತ್ತಿ ಸಂಸ್ಥೆಯ ಮೂರ್ತಿ ಸರ್ ಅವರಿಗೆ ಮತ್ತೆ ರಾಮ್ ಸರ್ ಅವರಿಗೆ ನನ್ನ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ತಲುಪಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ.